ಮಾಡ್ಕೊಂಡು ಒಂದು ಫಂಕ್ಷನ್ ಇದೆ ಮಾಡ್ಕೊಂಡು ಅದೇ ಹೆಂಡತಿ ತೊಗೊಂಡು ಹೆಂಡತಿ ತಗೊಂಡು ಹೋಗ್ಬಿಡೋದು ಅಂತ ನಮ್ಮ ಹೆಂಡತಿ ಇಲ್ಲ ಅವ್ರದ್ದು ಅಲ್ಲಿ ಫೋನಲ್ಲಿ ಸೈಬರ್ ಸ್ನೇಹಿತರು ತಿಪ್ಪೂರಲ್ಲಿರೋದು ಬಂದರು ಗಾಡಿ ನೋಡ್ಬಿಟ್ಟು ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಲೇಡೀಸೇ ಒಂದು ಪಕ್ಕದಲ್ಲಿ ಕೂತ್ಕೊಬೇಕು ಜೆಂಟ್ಸೇ ಒಂದು ಪಕ್ಕದಲ್ಲಿ ಕೂತ್ಕೊಬೇಕು ಅದೇನಕ್ಕೆ ಅಂತ ನನಗೂ ಗೊತ್ತಿಲ್ಲ 14 ಅಂದ್ರೆ 17 ಇರ್ಬೇಕೇನ 17 17 काम क्या करते रहे ऑटो ऑटो चलाते ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್. ಬೆಳಗಿನ ಶುಭೋದಯ ಸ್ನೇಹಿತರೆ. ಕೆಲಸ ಇದೆಯಪ್ಪ ಇವತ್ತು? ಹೌದಾ, ಸರಿ ಆಯ್ತು, ಹೊಡ್ ಬಾ. ಇಲ್ಲೇ ಒನ್ ಡೇ ಹೊಡ್ಬೋದು. ಅವ್ನ ಪ್ಯಾಕೇಜ್ ಕಳಿಸ್ತೀನಿ. ನಮಸ್ಕಾರ ಸ್ನೇಹಿತರೆ. ಬೆಳಗ್ಗೆನೆ ಎದ್ದು ಪಾರ್ಕಿಂಗ್ ಮುಂದೆ ಇವತ್ತೊಂದು ಡ್ಯೂಟಿ ಇತ್ತು, ಹಂಗಾಗಿ ಬಾರ ದರ್ಶು ಮಡ್ಸಾಕ್ ಬಾರ. ಇದು ನಮ್ಮ ಹುಡುಗರು ಬೆಳಗ್ಗೆನೆ ಎದ್ದು ಎಲ್ಲ ಮಲಗಿದ್ರು ಪಾಪ. ಬೈ 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 ಎಲ್ಲಾರನ್ನ ಎಬ್ಬರಿಸ್ಬಿಟ್ಟು ಗಾಡಿ ಹತ್ಕೊಂಡು ಹೊರಟೆ ನಾನು. ನಮ್ಮ ಪಾರ್ಕಿಂಗ್ ಅಲ್ಲಿ ಹಸು ಇದಾವೆ, ಪಾರಿವಾಳಗಳಿದಾವೆ, ಲೈನ್ಗೆ ಅಲ್ಲಿ ಕಾಣಿಸ್ತವೆ ಪಾರಿವಾಳಗಳು. ಎಲ್ಲರೂ ಇಲ್ಲಿ ಕಾಳುಗಿಲ್ ತಗೊಂಬಂದು ಹಾಕ್ತಾರೆ. ಒಂದು ಟಿ ಟಿ ಗಾಡಿಗಳೆಲ್ಲ ಖಾಲಿ ಇದೆ. ಯಾರು ಡ್ಯೂಟಿ ಗಿಟಿ ಕೊಡಿ ಸ್ನೇಹಿತರೆ ಟಿ ಟಿಗೆ. ಇವತ್ತು ಒಬ್ಬನೇ ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಪಿಕಪ್ ಮಾಡಕ್ ಹೋಗ್ಬೇಕು. ನೋಡೋಣ ಬನ್ನಿ ಸ್ನೇಹಿತರೆ. ಪಿಕಪ್ ಪಾಯಿಂಟ್ಗೆ ಹೋಗ್ಬಿಡ್ತೀನಿ. ಪಿಕಪ್ ಹೋಗೋದೇನಾದ್ರು ಅರ್ಜೆಂಟ್ ಇದ್ದಾಗ್ಲೇನೆ ಸ್ನೇಹಿತರೆ ಈ ಥರ ಸಿಗ್ನಲ್ಲು ಟ್ರಾಫಿಕ್ಕು ಅಂತೆಲ್ಲ ಬೀಳೋದು. ನನಗೆ 6:15 ಪಿಕಪ್ ಇತ್ತು. ಇವಾಗ ಟೈಮ್ ಎಷ್ಟು ನೋಡ್ತೀರಾ? 6:49 ಪಿಕಪ್ ಟೈಮ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಹೋಗ್ತಾ ಇದೀವಿ, ನೋಡೋದು. ಕಸ್ಟಮರು ನನಗೆ ಕಾಲ್ ಮಾಡಲಿಲ್ಲ, ನಮ್ಮ ಫ್ರೆಂಡು ಕಾಲ್ ಮಾಡ್ತಾ ಇರ್ತಾರೆ ಅವರು. ನಾನು ಡೈರೆಕ್ಟಾಗಿ ಪಿಕಪ್ ಪಾಯಿಂಟ್ಗೆ ಹೋಗಿ ನಿಂತ್ಕೋತೀನಿ ಅಷ್ಟೇ. ಬೈಸ್ಕೊಳೋದೇನೇ ಇದ್ರು ನಮ್ಮ ಗುರು ಬೈಸ್ಕೊಂಡಿರ್ತಾನೊಬ್ಬ. ಮಿಕ್ಕಿದ್ದೆಲ್ಲ ನಾನು ಹೋದ್ಮೇಲೆ ಯಾಕಪ್ಪ ಲೇಟು ಅಂತಂದರೆ ನಾವು ಬರೋದು ಲೇಟ್ ಆಗ್ಬಿಟ್ಟು ಸರ್ ನಮ್ಗೆ ಹೇಳಿದ್ದೆ ಇವಾಗ ಅಂತ ಸುಳ್ಳು ಹೇಳ್ಕೊಂಬಿಡ್ತೀನಿ. ನಮ್ಗೆ ಹೇಳಿದ್ದೆ ಇವಾಗ ಸರ್ ಅವರು ಹಿಂಗೆ ಪಟ್ಟಂತ ಎದ್ದು ಸ್ನಾನ ಮಾಡ್ಕೊಂಡು ಓಡ್ ಬಂದೆ ಸರ್ ಅಂತ. ಎದ್ದಿರೋದು 6 ಗಂಟೆಗೆ, ನಾನು 6:15 ಪಿಕಪ್ಪು. ಸ್ನಾನ ಮಾಡ್ಕೊಂಡು ಪಾರ್ಕಿಂಗ್ ಹೋಗೋಕ್ಕೆ ಹತ್ತತ್ರ 40 ನಿಮಿಷ ಅರ್ಧ ಗಂಟೆ ಅಂತೂ ಬೇಕೇ ಬೇಕು. ಇವತ್ತು ಕಟಿಂಗ್ ಶೇವಿಂಗ್ ಎಲ್ಲ ಮಾಡ್ಸೋಣ ಅಂತ ಬೇರೆ ಅಂದ್ಕೊಂಡೆ. ಏನಿಲ್ಲ ಟೈಮು ನೋಡಿ ಹಿಂಗೆ ಕರೆಕ್ಟ್ ಟೈಮ್. ನೆನ್ನೆ ಮಂಗಳವಾರ, ಮೊನ್ನೆ ಸೋಮವಾರ ನಿದ್ದೆ ಎಲ್ಲ ಬಂದು ಮಲ್ಕೊಂಡೆ. ಮಂಗಳವಾರ ಮಾಡ್ಸೋಣ ಅನ್ಕೊಂಡೆ, ಮಂಗಳವಾರ ಮಾಡ್ಸಂಗಿಲ್ಲ. ಬುಧವಾರ ಮಾಡ್ಸೋಣ ಅನ್ಕೊಂಡು ಬೆಳಗ್ಗೆನೆ ಎದ್ದು ಹೋಗೋಣ ಅನ್ಕೊಂಡೆ, ಡ್ಯೂಟಿ ಬಂತು. ಇನ್ನು ಗುರುವಾರ ಹೋಗೋಣ ಅನ್ಕೊಂಡಿದ್ದೀನಿ, ಬೇರೆ ಎಲ್ಲ ಹೋಗೋ ಕೆಲಸ ಇದೆ. ಏನು ಮಾಡೋದು, ಹಿಂಗಾಗುತ್ತೆ ಸ್ನೇಹಿತರೆ. ಸದ್ಯಕ್ಕೆ ಪಿಕಪ್ ಎಲ್ಲ ಮಾಡ್ಕೊಳದ ಬನ್ನಿ. ಪಿಕಪ್ ಇರೋದು ಬಂದು ಕೋಳಿ ಚಿಕ್ಕನಹಳ್ಳಿಯಿಂದ ಹಿಂದೆಗಡೆ, ಬೊಮ್ಮನಹಳ್ಳಿಗೂ ಈ ಕಡೆ ಜಾಕಿ ಫ್ಯಾಕ್ಟ್ರಿ ಇದೆಯಲ್ಲ ಅಲ್ಲೇ ಪಿಕಪ್ಪು. ಈ ರೋಡ್ಗಳಲ್ಲಿ ಸ್ವಲ್ಪ ಓಡಾಡೋದೇ ಕಷ್ಟ, ಅಂದರೆ ದೊಡ್ಡ ಗಾಡಿ ಓಡಾಡೋದು ಕಷ್ಟ. ಸ್ವಲ್ಪ ಟ್ರಾಫಿಕ್ ಆಗಿಬಿಡುತ್ತೆ, ಯಾಕೆಂದರೆ ಸ್ಕೂಲ್ ಗಾಡಿ ಎಲ್ಲ ಬೆಳಗ್ಗೆ ಜಾಸ್ತಿ ಇರುತ್ತಲ್ಲ. ಹಂಗಾಗಿ ಈಗ ಆಲ್ರೆಡಿ ಒಂದು ಕಡೆ ಜಾಮೀನಿಂದ ತಗೊಳಕೊಂಡು ಬಂದಿದ್ದಾಯಿತು. ಮಧ್ಯಾಹ್ನ ಮೇಲೆ ಬರ್ಬೇಕು ಇಲ್ಲೆಲ್ಲ ಬಂದರೆ, ಇಲ್ಲಾಂದರೆ ಬೆಳಗಿನ ಜಾವ 6 ಗಂಟೆ ಒಳಗಡೆ, 7 ಗಂಟೆ ಒಳಗಡೆ ಬಂದ್ಬಿಡ್ಬೇಕು. ಪರವಾಗಿಲ್ಲ, ಯಾಕಂದರೆ ಹೋಗುತ್ತೆ ಗಾಡಿ, ದೊಡ್ಡ ರೋಡ್ ಇದೆ. ಸೂರ್ಯೋದಯ, ಸೂರ್ಯ ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣಿಸ್ತೈತೆ. ದೊಡ್ಡ ಸೂರ್ಯ ಇವತ್ತು ಬಂದಿರೋದು. ಫೈನಲಿ ಪಿಕಪ್ ಪಾಯಿಂಟ್ಗೆ ಬಂದು ರೀಚ್ ಆದೆ. 6:15 ಪಿಕಪ್ ಹೇಳಿದರು. ನಾನು 7:20 ಬಂದೆ. ಒಂದು 9 ನಿಮಿಷ ಆಗಿರ್ಬೇಕು ಬಂದು. 7:20 ಬಂದು ಇಲ್ಲಿ ನಿಂತ್ಕೊಂಡಿದ್ದು. ಬಂದು ಗಾಡಿ ಹತ್ರ ಬಂದು ಮಾತಾಡ್ಕೊಂಡು ಹೋದ್ರು ಅವರು. ಇನ್ನು ಅವ್ರು ಬರೋದು 8:15 ಅಂತೂ ಆಗುತ್ತೆ ನೋಡಿ. ನಾವು ಅರ್ಜೆಂಟಲ್ಲಿ ಬಂದು ಅಯ್ಯೋ ಬಂದುಬಿಡ್ತಾರೇನೋ, ಏನೋ ಅನ್ಕೊಂಡ್ಬಿಡ್ತಾರೋ ಎತ್ತೋ ಅಂದ್ಕೊಂಡು ಬಂದರೆ ಈ ಕೆಲಸ ಆಗುತ್ತೆ. ಕಾಯ್ಕೊಂಡು ಕೂತ್ಕೊಬೇಕು. ಇಲ್ಲ ಕೆಲವರು ಮುಂಚೆಗೆ ಬಂದು ಲೈನು ನಿಂತ್ಕೊಂಡ್ಬಿಟ್ಟಿರ್ತಾರೆ ಎಲ್ಲಿ ಬಂದಿಲ್ಲ ಅಂತ. ಇವ್ರು ಮುಂಚೆಗೆ ಒಳ್ಳೆ ಟೈಮಿಂಗ್ಸ್ ಹೇಳ್ಬಿಟ್ರೆ ನಾವು ಎದ್ದು ಬರೋಕ್ಕೆ ಕರೆಕ್ಟ್ ಆಗುತ್ತೆ. ಇವತ್ತು ನೋಡಿ ಅರ್ಜೆಂಟ್ ಇರೋದ್ರಿಂದ ಗಾಡಿಗೆ ಶೇಪು ನೀರಿಗೆ ಹಾಕಿಲ್ಲ, ಏನು ಹಾಕಿಲ್ಲ, ಹಂಗೆ ಎದ್ದು ಓಡ್ ಬಂದಿದ್ದಾಯಿತು. ಇಲ್ಲಿಂದ ಹೋಗ್ಬೇಕಾಗಿರೋದು ನಾವು ಇವತ್ತು ಬಂದಿದ್ದು ತಿಪ್ಟೂರ್ಗೆ. ಒನ್ ಡೇ ಟ್ರಿಪ್ ಇದು, ಲೋಕಲ್ ಟ್ರಿಪ್ಪು. ಒನ್ ಡೇ ಹೋಗಿ ಬರ್ತಾ ಇರೋದೇನೆ. ನೈಟ್ ಒಂದು 10 ಗಂಟೆ ಎಲ್ಲ ಆಗ್ಬೋದು ಡ್ರಾಪ್ ಆಗೋದಕ್ಕೆ.
ಬಂದಿದ್ದೀನಿ ಸ್ನೇಹಿತರೆ. ನಾಳೆ ಗುರುವಾರ, ಇವತ್ತು ಬುಧವಾರ, ನಾಳೆ ಇನ್ನೂ ಯಾವುದೋ ಬಂದಿಲ್ಲ ಬುಕ್ಕಿಂಗ್ಸು. ಸದ್ಯಕ್ಕೆ ಇವತ್ತದು ನೋಡೋಣ. ನಾಳೆಗೆ ನೆನ್ನೆಗೆ ನಾಳೆಗೆ ಅಂತಾರಲ್ಲ ಹಂಗೆ. ಓಕೆ ಸ್ನೇಹಿತರೆ, ಇದನ್ನೆಲ್ಲ ಪಿಕಪ್ ಎಲ್ಲ ಮಾಡಿಕೊಂಡು ಹೊರಡೋದ. ಈಗ ಅವ್ರು ಬರೋದು ಅರ್ಧ ಗಂಟೆ ಅಂತೂ ಆಗುತ್ತೆ. ಅರ್ಧ ಗಂಟೆವರೆಗೂ ರೀಲ್ಸ್ ನೋಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡ್ಬಿಡ್ತೀನಿ. ಸದ್ಯಕ್ಕೆ ಒಳ್ಳೆ ಪಾರ್ಕಿಂಗ್ ಸಿಗ್ತಿದೆ ಸೈಡಲ್ಲಿ ಹಾಕೋಕ್ಕೆ, ಅದರಲ್ಲೂ ಬೊಮ್ಮನಹಳ್ಳಿಲಿ. ಇವತ್ತು ಕ್ಲೀನರ್ ಯಾರಿಲ್ಲ ಜೊತೆಲಿ, ಒಬ್ಬನೇ. ಏಕೆಂದರೆ ಹುಡುಗರು ಪ್ಯಾಕೇಜ್ ಇದೆ, ಮಂತ್ರಾಲಯ ಪ್ಯಾಕೇಜು, ಹಂಗಾಗಿ ಅವ್ರು ಅಲ್ಲಿ ಹೋಗ್ತಾರೆ. ನಾನು ಒಬ್ಬನೇ ಹೋಗ್ತಾಯಿದ್ದೀನಿ. ನೋಡೋಣ, ತಿಪ್ಟೂರು ಕಡೆ ನಮ್ಮ ಪ್ರಯಾಣ. ಏನು ಅಂತೀರಾ? ಬಾರಿ ಇದ್ದಾನೆ ಫ್ರೆಂಡ್ಸ್. ಇವನು ಗನ ನೈಯತ್ತ ಅಂತ ಹೇಳ್ತಾನೆ. ಕೇಕು ಇಸ್ಕಿ केक कट करने को बारी जाने फ्रेंड्स यू नो बोलो क्या स्कूल को जाती काम को जाती काम क्या काम करते काम क्या करते रहे ऑटो ऑटो चलाते ये फ्रेंड्स नाम क्या बोला तो उसका नाम क्या ಬಾನು. ನೋಡಿ ಸ್ನೇಹಿತರೆ, ನಮಗೆ ಸಿಗದ ಒಂದು ಹುಡುಗ ಯೂಟ್ಯೂಬ್ देखती हाँ क्या 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 हाँ ನೇನ ಹೇಳಿದೆ ಸ್ನೇಹಿತರೆ, ಹಿಂಗೆ ಅಜಾರ್ಕಂಡು ನಂಗೆ ಅರ್ಥ ಆಗಿಲ್ಲ. ಸ್ಕೂಲ್ಗೆ ಹೋಗಲ್ಲಂತೆ. ಕಿತ್ನಾ ಏಜ್ ತುಮ್ರ ಕಿತ್ನಾ ಸಾಲ್? 14 ಅಂದ್ರೆ 17 ಇರ್ಬೇಕಿನ. 17 ಅಂದ್ರೆ 17 ಅಲ್ವೇ? 17 ಅಂದ್ರೆ ಜಾಸ್ತಿ ಇರುತ್ತೆ ಬಿಡಿ ಫ್ರೆಂಡ್ಸ್. ಅದು ಹೆಂಗೋ ನಮ್ಗೆ ಗೊತ್ತಿರೋ ಅಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಊಟ ಇನ್ನೇ ಎಲ್ಲ ಮಾಡಬೇಕು. ಕನ್ನಡ ಅಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲೋ. ಸ್ಮೈಲು. ಓಕೆ ಸ್ನೇಹಿತರೆ, ಪಿಕಪ್ ಮಾಡ್ಕೊಂತ ಇದ್ವಿ. ಪಿಕಪ್ ಎಲ್ಲ ಮಾಡ್ಕೊಂಡು ಇಲ್ಲಿಂದ ತಿಪ್ಟೂರ್ಗೆ ಹೊರಡೋದೈತೆ. ಓಕೆ, ಹೋಗೋಣ ಬನ್ನಿ ಸ್ನೇಹಿತರೆ. ಪಿಕಪ್ ಎಲ್ಲ ಮಾಡಿಕೊಂಡು ಡೀಸೆಲ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸೇಮ್ ಪೆಟ್ರೋಲ್ ಬಂಕು ಗೊರಗುಂಟೆಪಾಳ್ಯ ಹತ್ರ ಇರೋದಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಪಿಕಪ್ ಎಲ್ಲ ಮಾಡ್ಕೊಂಡು ಹೊರಡಬೇಕು. ಪಿಕಪ್ ಎಲ್ಲ ಆಗಿದೆ ಆಲ್ರೆಡಿ ಅಂತ ಏನೇ. ತಿಪ್ಟೂರು ಈ ಟ್ರಾಫಿಕಲ್ಲಿ ಬರೋದಕ್ಕೆ ತಲೆಗೆಟ್ಟು ಹೋಗ್ಬಿಟ್ಟು. ಓಕೆ ಸ್ನೇಹಿತರೆ, ಮುಂದೆ ಹೋಗ್ತಾ ಸಿಗೋಣ ಬನ್ನಿ. ಆದರೂ ಈ ಬೆಂಗಳೂರು ಟ್ರಾಫಿಕ್ಕು ತೀರಾ ಮೋಸ ಸ್ನೇಹಿತರೆ. ಏನು 8:15 ಬಿಟ್ಟಿದ್ದಕ್ಕೆ 11 ಗಂಟೆಗೆ ಬಂದು ಗೊರಗುಂಟೆಪಾಳ್ಯ ದಾಟಿ ಫ್ಲೇವರ್ ಮುಂದೆ ಬಂದಿದ್ದೀವಿ. 11:15ಗೆ ಎಷ್ಟು ಟ್ರಾಫಿಕ್ ಆದರೆ ಹೆಂಗೆ ಗಾಡಿ ಓಡಿಸೋದು ಏನು. ಆದ್ರೂ ಇಲ್ಲೂ ಹಂಗೆ ಇದೆ. ನೆಲಮಂಗಲ ರೋಡು ಇವತ್ತು ಒಳ್ಳೆ ಶುಕ್ರವಾರ ರಾತ್ರಿ ಹೋಗ್ತಾವಲ್ಲ ಗಾಡಿ. ಆಚೆ ರಜೆ ಇದ್ದಾಗ ಅಲ್ಲಿ ಹೋಗ್ತಿದ್ದಾವೆ ಗಾಡಿಗಳು, ಭಯಂಕರ ಇದ್ದಾವೆ. ನೆಲಮಂಗಲ ಟೋಲ್ಗೆ ಬರೋ ಅಷ್ಟೊತ್ತಿಗೆ ಅದು ಪ್ರಾಣ ಹೋದಂಗೆ ಆಯಿತು ಸ್ನೇಹಿತರೆ. ಅದಕ್ಕೆ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಗಾಡಿ ನಿಲ್ಲಿಸಿ ಹೊಂಟಿದ್ದೀನಿ ಆ ಕಡೆ. ಏನು ಈ ಟೋಲ್ಗೆ ಬರೋ ಅಷ್ಟೊತ್ತಿಗೆ 2.5 ಅವರ್ ಆಗೈತಲ್ಲ. ಹೆಂಗೆ ನಾವು ಮೇಂಟೈನ್ ಮಾಡೋದು ಹೇಳಿ. ಟೀಗಿ ಕುಡ್ಕೊಂಡು ಹೊಡೋದ ಇಲ್ಲಿಂದ. ಗಾಡಿ ಏನಿಲ್ಲ ಪಾಸ್ ಮಾಡೋದು ಈ ರೋಡ್ನ. ಒಳ್ಳೆ ಸ್ಯಾಟರ್ಡೆ ಸಂಡೇ ಇದ್ದಂಗೆ ಐತೆ. ಸಿಟಿ ಹೆಂಗೆ ಫ್ರೀ ಇರಬೇಕು ಸಿಟಿ ದಾಟಿದ್ಮೇಲೆ. ಆದರೂ ಭಯಂಕರ ಗಾಡಿ. ಮತ್ತು 2 ಅವರ್ ಆಯಿತು ರೋಡ್ ದಾಟಿ ಬರೋ ಅಷ್ಟೊತ್ತಿಗೆ. 2 ಅವರ್ ಆಗಿದೆ ಅಂತಂದರೆ ಸಿಟಿ ದಾಟಿ ಬರೋ ಅಷ್ಟೊತ್ತಿಗೆ ಏನೊಂದು 25 ಕಿಲೋಮೀಟ್ರಿಗೆ 2 ಅವರು. ಇಂಡಿಕೇಟರ್ ಹಾಕಿ ಎಳಿತಾವನಿ, ಇವ್ನು ಹೋಯ್ತಾನೆ. ಚೆಲ್ಲದಿರಿ ಅನ್ನ ಬಡವರಿಗೆ ಅದೇ ಚಿನ್ನ. ಇಂಗ್ಲೀಷಲ್ಲೂ ಬರ್ಸ್ತೀನಿ, ಕನ್ನಡದಲ್ಲೂ ಬರ್ಸ್ತೀನಿ. ಸ್ನೇಹಿತರೆ, ಇವಾಗ ನಾನು ತುಮಕೂರು ಮೇಲೆ ಹೋಗೋ ಪ್ಲಾನಲ್ಲಿದ್ದೆ. ತುಮಕೂರು ಮೇಲೆ ಹೋಗಲ್ಲ, ತಿಪ್ಟೂರ್ಗೆ. ಇಲ್ಲಿ ಲೆಫ್ಟ್ ಹೇಳ್ಕೊಂಡು ಅರಸೀಕೆರೆ ನುಗ್ಗಿ ಅಲ್ಲಿಂದ ತಿಪ್ಟೂರ್ಗೆ ಹೋಗ್ಬೇಕು. ಅದೇ ಬೆಸ್ಟು ನನಗೆ ಗೊತ್ತಿರೋ ಪ್ರಕಾರ.
ಇದೆಲ್ಲ ಇಟ್ಟು ಆಡಬೇಕು. ಆಂಜನೇಯನ ದೇವಸ್ಥಾನ ಇಲ್ಲಿ, ಆಂಜನೇಯನ ದೇವಸ್ಥಾನ ಮಾಡಿಕೊಂಡು ಇಲ್ಲಿಂದ ಹೋಗಿ ಸರಿಯಾಗಿ ಹೋಗ್ಕೊಂಡು ಆಲ್ರೆಡಿ ಟ್ರಾಫಿಕಲ್ಲಿ ಹೋಗಿ ಒಂದು ಟೀ ಕುಡ್ಕೊಂಡೇ ಹೋಗೋಣ. ಸ್ನೇಹಿತರೆ ಇಲ್ಲಿ ಹೋಯ್ತಾ ಇದೀನಲ್ಲ, ಅಣ್ಣ ಬಂದ ಹಿಂದಿಯವನು ಬಂದ್ಬಿಟ್ಟು ನನ್ನ ಕೇಳ್ದ, ಸೀರೆ ಐತೆ ಕಾಂಚೀಪುರಂ ಸೀರೆ ತಗಂತೀರಾ ಅಂತ, ಹಿಂದಿ ಬರುತ್ತಾ ಅಂತಂದ. ಬೋಲೋ ಅಂದೆ. ಕಾಂಚೀಪುರಂ ಸೀರೆ ಐತೆ ತಗಂತೀರಾ ಅಂತಂದ. ಅವ್ನು ನಾನು ಒಂದೇ ಮತ್ತೆ ಹೇಳಿದ್ದು ಪಾಪ ಹೊಲ್ಟೆ ಊಟ. ಏನಂತ ಹೇಳಿದೆ ಅಂದರೆ, ನಾನು ಆಲ್ ಇಂಡಿಯಾ ಟ್ರಿಪ್ ಹೋಗ್ಬಿಟ್ಟಿದ್ದೀನಿ, ಎಲ್ಲ ಊರು ಸುತ್ತಿದ್ದೀನಿ, ಎಲ್ಲ ಕಡೆ ಓಡಾಡಿದ್ದೀನಿ, ನೋಡಿ ಹೆಂಗನ್ಸುತ್ತೆ ನಿಂಗೆ ಅಂದೆ. ಸರಿ ಭಯ್ಯ ಓಕೆ ಅಂದ್ಬಿಟ್ಟು ಹೊಲ್ಟೆ ಹೋಗ್ಬಿಟ್ಟು. ಅವ್ನಿಗೇನು ಅರ್ಥ ಆಯಿತು ಏನು ಬಿಡ್ದು ಒಟ್ಟಲ್ಲಿ ಅರ್ಥ ಆಯ್ತು ನಾನು ಹೇಳಿದ್ದು ಹೆಂಗೆ ಹೇಳಿದ್ದೀನಿ ಅನ್ನೋದು. ಅದಕ್ಕೆ ಅವ್ನ ಪಾಡ್ಗೆ ಅವ್ನು ಏನು ಮಾತಾಡ್ದಂಗೆ ಹೊಲ್ಟುಬಿಡ. ಗೊತ್ತಿಲ್ಲ ಅಂತಂದರೆ ನೀಟಾಗಿ ತಲೆ ಸವರ್ಬಿಡ್ತಾರೆ. ಮೊದಲೇ ಸಾವಿರ ಎಲ್ಲ ಕೂದಲೇ ಉದ್ರೋಗ್ಯವೆ, ಮತ್ತೆ ಉದ್ರಸಕ್ಕೆ ಬಂದ ಅವನು ಹಿಂಗೆ. ನಾನು ಬೆಳಗ್ಗೆಯಿಂದ ಗಾಡಿ ಓಡಿಸ್ತಾನೆ ಇದ್ದೀನಿ. ಈ ರೋಡು ಸಾಕ್ತಾ ಇಲ್ಲ ಸ್ನೇಹಿತರೆ, ಯಾಕೋ ಇನ್ನು 30 ಕಿಲೋಮೀಟ್ರ್ ಐತೆ. ಒಂದು ಟೈಮು ನಾವು ಏನೇ ಸ್ಪೀಡಾಗಿ ಹೋಗು ಏನೇ ಮಾಡಿದ್ರು ರೋಡೇ ಸಾಗಲ್ಲ. ಒಂದೊಂದು ಸತಿ ಎಷ್ಟು ಬೇಗ ಬಂದು ಅನ್ನಂಗೆ ಆಗುತ್ತೆ, ಒಂದೊಂದು ಸತಿ ಏನಪ್ಪ ಹೋಗ್ತಾ ಇದ್ದೀವಿ ಆಗುತ್ತೆ. ಆ ಥರ ವೆದರೆಲ್ಲ ಚೆನ್ನಾಗಿದೆ, ರೋಡ್ ಸಾಕ್ತಾ ಇದೆ. ಅದರಲ್ಲಿ ನನ್ನ ಜೊತೆಗೆ ಶಿಷ್ಯ ಬರ ಇಲ್ಲ, ಯಾರೂ ಖಾಲಿ ಇದೆ. ಹಾಗಾಗಿ ಅದೊಂದು ಬೇಜಾರಿದೆ. ತಿಪ್ಟೂರ್ಗೆ ಹೋಗೋದಕ್ಕೆ ಬೆಳಗ್ಗೆ ಬಿಟ್ಟಿರೋದು, ತಿಪ್ಟೂರ್ಗೆ ಯಾರು 6 ಅವರ್ ಬರ್ತಾರ ಸ್ನೇಹಿತರೆ. ನಾನು ಬಂದೆ ಇಲ್ಲಿ ನೋಡಿ 6 ಅವರ್ ಇದೆ. ಇನ್ನು ಹತ್ತತ್ರ 35-40 ಕಿಲೋಮೀಟ್ರ್ ಇದೆ, ಹೋಗ್ತಾನೆ ಇದ್ದೀನಿ. ನೋಡೋಣ ಎಷ್ಟೊತ್ತು ಹೋಗ್ತೀನಿ, ಅಲ್ಲಿ ಎಷ್ಟೊತ್ತು ರೀಚ್ ಆಗ್ತೀನಿ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ನಾನು ಗೊತ್ತಿರೋ ಟೈಮಿಂಗ್ಸ್ಗೂ ಅದಕ್ಕೂ ಟ್ಯಾಲಿ ಮಾಡಿ ನೋಡೋಣ ಒಂದ್ಸತಿ. ಆಮೇಲೆ ತಿಪ್ಟೂರು ಬಂದು ರೀಚ್ ಆಗಿ ಇವಾಗ ಕೇಕ್ ತರಕ್ಕೆ ಹೋಗಿದ್ದಾರೆ. ಫಸ್ಟ್ ಒಂದು ಕೇಕ್ ತಗೊಂಬಂದಿದ್ರು. ನಮ್ಮ ಕಸ್ಟಮರು ಕೆಲವ್ರು ಏನಂತಂದರೆ, ನಾವು ಹೇಳೋದು ಸುಳ್ಳು ಅಂದ್ಕೊಂಡ್ಬಿಡ್ತಾರೆ, ಸುಮ್ಮನೆ ಹೇಳ್ತಾರೆ ಇವರು ಅಂದ್ಕೊಂಡ್ರೆ. ಫಸ್ಟ್ ಹೇಳಿದೆ ಅಲ್ಲಿ ಇಡ್ತಾ ಇದ್ದಂಗೆ, ಗಿಡಕ್ಕೆ ಹೋಗ್ಬೇಡಿ ಅಣ್ಣ, ಯಾರು ನೋಡ್ಕೊಳ್ಳೋರಿಲ್ಲ, ಕೆಳಗಡೆ ಬಿದ್ದೋಗ್ಬಿಡುತ್ತೆ, ನೀವೆಲ್ಲೆಲ್ಲ ಇರ್ತೀರ ಇಟ್ಕೊಳ್ಳಿ ಅಲ್ಲೇನೆ ಅಂತ ಅಂದ್ಬಿಟ್ಟು ಅಂದೆ. ಇಲ್ಲ ಬಿಡಪ್ಪ, ನಮ್ಮವ್ರು 3 ಜನ ಇಲ್ಲೇ ಇರ್ತಾರೆ, ಹಿಡ್ಕೋತಾರೆ ಅಂತಂದರು. ನೀವು ಕೂತ್ಕೊಂಡಿದ್ದೆ ಅವನು ಇವನು ಐಗೈಸ್ ಅಂತ, ನೀವು ಇರಲಿಲ್ಲ ಮೇಲೆ ಇಲ್ಲಿದ್ದೇನ ನೀನು ಮೊದಲು. ಇದು ಓಪನ್ ಮಾಡು, ಹೇಳಿದ್ರೆ ಕೇಳಿಲ್ಲ ಸ್ನೇಹಿತರೆ. ಕೇಕು ಇಲ್ಲ ಹೇಳಿ ತಿಳಿಸ್ಬಿಟ್ಟವ್ರೆ. ಅದಕ್ಕೆ ನಮ್ಗೆ ಅನುಭವ ಇರ್ತವೆ ಸ್ನೇಹಿತರೆ. ನಮ್ಮ ಬರೋ ಕಸ್ಟಮರು ದಯವಿಟ್ಟು ನಾವು ಹೇಳೋ ಮಾತು ಅರ್ಥ ಮಾಡ್ಕೋಬೇಕು. ನಾವು ಸುಳ್ಳು ಪಳ್ಳಿ ಹೇಳಲ್ಲ, ಸುಮ್ಮನೆ ಹೇಳಲ್ಲ. ಅದರಲ್ಲಿ ಏನಾದರೂ ಒಂದು ಸಮಸ್ಯೆ ಆಗುತ್ತೆ ಅಂತೇಳಿ ಗೊತ್ತಿರೋದಕ್ಕೆ ಹೇಳ್ತೀವಿ. ನಮ್ಮ ಮಾತು ಮೊದಲೇ ಕೇಳಿ ಹಿಂದೆ ಇಟ್ಕೊಂಡಿದ್ರೆ ಯಾರು ನೋಡ್ಕೊಂಡಿರಾರ. ಇಲ್ಲಿದ್ದರು ಒಂದು ಹುಡುಗ ಎಲ್ಲ ಇತ್ತು, ಅವನು ಆ ಕಡೆ ಮ್ಯಾಂಗ್ ನಂಗೆ ನೋಡ್ತಿದ್ದ, ಉಣ್ಕೊಂಡು ಹೋಯ್ತು. ಇವಾಗ ಹಂಗೆ ಬೇರೆ ಕೇಕ್ ತಗೊಬರಕ್ಕೆ ಹೋಗಾರೆ ಬೇಕ್ರಿ ಹತ್ರ ನಿಲ್ಸಿದ್ದೀನಿ ಸ್ನೇಹಿತರೆ. ಇವರಿದ್ದ ಅವನು ಹೆಂಗ, ಅವನು ಏನು ಸುಖ ಇಲ್ಲ ಅವನು. ಹಾಂ ಕರ್ಮ ಹೋಗಲಿ ಬಿಡಿ ಸ್ನೇಹಿತರೆ. ಹೊಸ ಕೇಕ್ ತಗೊಂಬರ್ಲಿ, ಇದು ಆಯ್ತು ಡಮಾರ್. ಇವಾಗ ಮಾಡಿರಿ ನಮ್ಮ ಸಬ್ಸ್ಕ್ರೈಬರ್ ಸ್ನೇಹಿತರೆ, ಅವರು ತಿಪ್ಟೂರಲ್ಲಿರೋದು. ಬಂದರು ಗಾಡಿ ನೋಡ್ಬಿಟ್ಟು ಮಾತಾಡ್ಸೋಣ ಅಂತ ಅಂದ್ಬಿಟ್ಟು. ನಾಳೆ ಓಕೆ ಬಾಯ್. ಹಾಂ ಬಾಯ್. ಹಿಂಗೆ ಸ್ನೇಹಿತರೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿ ಮಾತಾಡ್ಸ್ಕೊಂಡು ಹೋಯ್ತವ್ರೆ. ಇಲ್ಲಿ ತಿಪ್ಟೂರಿಗೆ ಬಂದು ರೀಚ್ ಆದ ಸ್ನೇಹಿತರೆ. ಬೆಂಗಳೂರಿನ ವಾಸಿ, ಇಲ್ಲಿ ಮೊಕ್ಕಳಾರೆ ಬಿಸಿಲು ಭಯಂಕರ. ಎಲ್ಲಿಂದ ಎಲ್ಲೆಲ್ಲಿ ಬಂದ್ರೂ ಬಿಸಿಲಿಂದ ತಪ್ಪಿಸ್ಕೊಳಕ್ಕಾಯ್ತಲ್ಲ. ಒಟ್ಟಲ್ಲಿ ಇಲ್ಲಿ ಬಂದಿದ್ದೀವಿ, ಊಟಕ್ಕೆ ಅಂತ ಕರೆದಿದ್ದಾರೆ. ಊಟ ಮಾಡೋಕೆ ಹೋಗ್ತಾ ಇದ್ದೀನಿ. ಒಳ್ಳೆ ಬಾಡು ತಿನ್ಕೊಂಬಿಡೋದೆ ಇವಾಗ. ತಿಂದು ಇಲ್ಲಿಂದ ಹೊರಡೋದೆ. ಎಷ್ಟೊತ್ತು ಕೊಡ್ತಾರೆ ಅಣ್ಣ? ಎಷ್ಟೊತ್ತು ಹೊರಡೋದು ಇಲ್ಲಿಂದ ಅಣ್ಣ?
ಆಯಿತು, ಊಟ ಮಾಡ್ಕೊಂಡು ಒಂದು ಫಂಕ್ಷನ್ ಇದೆ ಮಾಡ್ಕೊಂಡು ಅದೇ ಇಂಟಿ ತೊಗೊಂಡು ಇಂಟಿ ತಗೊಂಡು ಹೋಗ್ಬಿಡೋದು ಅಂತೀರ? ನಮ್ಮ ಇಂಟಿ ಇಲ್ಲ ಅವ್ರದ್ದು. ಅಲ್ಲಿ ಫೋನಲ್ಲಿ ಕಂಪ್ಯೂಸ್ ಆಗಿಬಿಟ್ಟಿದ್ದೀನಿ. ಸರಿ ಅಣ್ಣ. ಓ ಲೈಫ್ನಲ್ಲಿ ಇದೆಯಾ ನೀವು? ಲೈವಲ್ಲಿ ಇಲ್ಲ, ಯೂಟ್ಯೂಬಲ್ಲಿ ಇದ್ದೀನಿ. ಫಂಕ್ಷನ್ ಇದೆ, ಫಂಕ್ಷನ್ ಮುಗಿಸ್ಕೊಂಡು ಎಂಟಿ ತಗೊಂಡು ಹೋಯ್ತಾರೆ. ಅದೇ ಫ್ರೆಂಡ್ಸ್, ಬಂದ ತಕ್ಷಣವೇ ಊಟ ರೆಡಿ ಇತ್ತು ಸ್ನೇಹಿತರೆ. ಟಿಫನು ಮಾಡಿರಲಿಲ್ಲ, ಬೆಳಗ್ಗೆ ಹೆಂಗೆ ಎದ್ದಿದ್ದು ಹಂಗೆ ಎದ್ದು ಬಂದಿದೆ. ಇವತ್ತು ಬುಧವಾರ ಆಗಿರೋದ್ರಿಂದ ಒಳ್ಳೆ ಮಟನ್ ಗಿಟನ್ ಎಲ್ಲ ಇತ್ತು. ಮಟನ್ನು ಚಿಕನ್ ಏನೇನೋ ವೆರೈಟಿ ಮಾಡಿದ್ದಾರೆ. ಊಟ ಐಟ ಮಾಡಿಕೊಂಡು ಹೋಗಿ ರೆಸ್ಟ್ ಮಾಡಿಬಿಡೋದು. ಸೂಪರಾಗಿದೆ ಬಿರಿಯಾನಿ ಟೇಸ್ಟು. ಮುಸ್ಲಿಮರು ಮಾಡೋದು ಟೇಸ್ಟ್ ಸೂಪರಾಗಿರುತ್ತೆ. ಹಾಂ ಸ್ನೇಹಿತರೆ, ಒಳ್ಳೆ ಬಿರಿಯಾನಿ ತಿನ್ಕೊಂಡು ಮದುವೆ ಇದು ಒಳ್ಳೆ ಬಿರಿಯಾನಿ ತಿನ್ಕೊಂಡು ಬಂದಾದಮೇಲೆ ನನಗೊಂದು ಡೌಟ್ ಬಂತು. ಏನಪ್ಪ ಅಂತಂದರೆ, ಮುಸ್ಲಿಮಲ್ಲಿ ಊಟಕ್ಕೆ ಬಿಡಿಸಿದಾಗ ನಮ್ಮಲ್ಲಿ ಎಲ್ಲ ಗಂಡು ಮಕ್ಕಳು ಹೆಣ್ಮಕ್ಳೇ ದೊಡ್ಡವರು ಸಣ್ಣವರು ಎಲ್ಲ ಒಂದೇ ಕಡೆ ಕೂತ್ಕೊಂಡು ಊಟ ಮಾಡ್ತೀವಿ ಒಂದು ಪಂಕ್ತಿಲಿ. ಮುಸ್ಲಿಮ್ಸಲ್ಲಿ ಲೇಡೀಸೇ ಒಂದು ಪಕ್ಕದಲ್ಲಿ ಕೂತ್ಕೊಬೇಕು, ಜೆಂಟ್ಸೇ ಒಂದು ಪಕ್ಕದಲ್ಲಿ ಕೂತ್ಕೊಬೇಕು. ಅದು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ನಾನು ಸುಮಾರು ಕಡೆ ಹೋಗಿದ್ದೆ, ಬಟ್ ಇವತ್ತು ಅಬ್ಸರ್ವ್ ಮಾಡಿದ ತಕ್ಕನಂಗೆ ಆ ಥರ ಇತ್ತು. ಏನಕ್ಕೆ ಅಂತ ನಮ್ಮ ಮುಸ್ಲಿಮ್ ಫ್ರೆಂಡ್ಸ್ ಯಾರು ಇದ್ದರೆ, ಇಲ್ಲ ನಿಮ್ಗೆ ಯಾರಿಗಾನ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಯಾಕೆ ಆ ಥರ ಹಂಗೆ ಮಾಡ್ತಾರೆ, ಡಿವೈಡಾಗಿ ಊಟ ಮಾಡ್ತಾರೆ ಅನ್ನೋದನ್ನೊಂದು ಕಮೆಂಟ್ ಮಾಡಿ. ಸದ್ಯಕ್ಕೆ ನಮ್ಮ ತಿಪ್ಟೂರಿಗೆ ಬಂದು ನಿಂತ್ಕೊಂಡಿದ್ದೀನಿ. ಇದಾದಮೇಲೆ ಅವರೆಲ್ಲ ಬಂದಮೇಲೆ ಮತ್ತೆ ಹೊರಡೋದೈತೆ ಬೆಂಗಳೂರು ಕಡೆಗೆ. ಎಷ್ಟೊತ್ತಿಗೆ ಬರ್ತಾರೆ ಅಂತ ಐಡಿಯಾ ಇಲ್ಲ. ಬಂದಮೇಲೆ ಇಲ್ಲಿಂದ ಡೈರೆಕ್ಟು ಬೆಂಗಳೂರಿನೇ ನೋಡೋಣ ಸ್ನೇಹಿತರೆ. ಅಲ್ಲಿವರೆಗೂ ನಾನು ರೆಸ್ಟ್ ಮಾಡ್ಕೊತೀನಿ. ಬೆಳಗಿನ ಜಾವ 5 ಗಂಟೆಗೆ ಎದ್ದಿರೋದ್ರಿಂದ ನಿದ್ದೆ ಮಾಡ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಇಲ್ಲಿಂದ ಹೊರಡೋದು. ಓಕೆ ಫ್ರೆಂಡ್ಸ್, ಸಿಗುವ ಹಂಗೆ ಪಟ್ಟನಾಗೆ. ಅಂತೂ ಅವಾಗ ಮಲಗಿ ಇವಾಗ ಇದ್ದಿದ್ದೀನಿ ಸ್ನೇಹಿತರೆ. ಎದ್ದು ಗಾಡಿ ಹತ್ತತ್ರ ಟೈಮು 7 ಗಂಟೆ ಆಗಿದೆ. ಇವಾಗ ಎದ್ದು ಗಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಬಂದವ್ರೆ. ಒಲಿ ಸ್ಟಾರ್ಟ್ ಆಗುತ್ತೆ. ಓಕೆ ಸ್ನೇಹಿತರೆ, ಮುಂದೆ ಹೊರಡೋಣ ಬನ್ನಿ. ಟ್ರೈನಲ್ಲಿ ಸ್ನೇಹಿತರೆ ಅಲ್ಲಿಂದ ಹೊರಟಿದ್ದಾಯಿತು. ಎಲ್ಲಿಂದ ಅಂದರೆ ತಿಪ್ಟೂರ್ಗೆ ಹೋಗಿದ್ದು, ತಿಪ್ಟೂರಿಂದ ಹೊರಟಿದ್ದಾಯಿತು. ತಿಪ್ಟೂರು ರೋಡಲ್ಲೂ ರೋಡ್ ರೆಡಿ ಮಾಡ್ತಾರೋ ಕಾರಣ ಇಲ್ಲೂ ಸ್ವಲ್ಪ ಲೇಟ್ ಆಗ್ತಾಯಿದೆ. ತಿಪ್ಟೂರಿಂದ ನಾನು ಬರ್ತಾರೋದು ಬಂದು ತಾವರೆಕೆರೆ ಬಂದು, ತಾವರೆಕೆರೆಯಿಂದ ಯಡಿಯೂರಿಂದ ಮಾಮೂಲಿ ಕುಣಿಗಲ್ಲು ನೆಲಮಂಗಲ ಈ ರೂಟಲ್ಲಿ ಬರ್ತಾಯಿನಿ. ಆ ರೂಟಲ್ಲೂ ಗುಬ್ಬಿ ಮೇಲೂ ಬರ್ಬೋದು. ಏನೋ ಕಸ್ಟಮರ್ ಹಿಂಗೆ ಹೋಗಿ ಅಂತಂದ್ರು, ಹಾಗಾಗಿ ನಾನು ಈ ಕಡೆನೇ ತಿರ್ಸ್ಕೊಂಡು ಹಿಂಗೆ ಬರ್ತಾಯಿನಿ. ಇವಾಗ ನಮ್ದು ಈ ಟ್ರಿಪ್ಪು ಕಂಪ್ಲೀಟು ಮಾಡ್ಕೊಂಡು ಬೊಮ್ಮನಹಳ್ಳಿ ಪಿಕಪ್ ಮಾಡಿದ್ದು ಬೆಳಿಗ್ಗೆ, ಅಲ್ಲೇ ಸೇಮ್ ಡ್ರಾಪ್ ಮಾಡಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅಂತೂ ರೋಡ್ ಸಾಗೇ ಇಲ್ಲ. ಯಾಕೆ ಅಂತಂದರೆ ಬಿಸಿಲು ಆ ರೇಂಜ್ಗೆ ಇರೋದ್ರಿಂದ ಗಾಡಿನೂ ನುಗ್ಗಲ್ಲ ಮುಂದೆ ನೀಟ್ಗೆ. ಇವಾಗ ತಂಪೊತ್ತಾಗ್ಬಿಟ್ರೆ ಸಾಕು ನಮ್ಮ ಗಾಡಿ, ನಾವು ಹೇಳೋದೇ ಬೇಡ. ಎಕ್ಸ್ಲೇಟರ್ ಮೇಲೆ ಒಂಚೂರು ಖಾಲಿ ಕಟ್ಟರೆ ಸಾಕು, ಅದೇ ಹೋಯ್ತಾ ಇರ್ತದೆ ಕಿತ್ಕೊಂಡು. ಹೆಂಗೆ ಹೋಯ್ತಾ ಇದೆ ಈ ಸಣ್ಣ ರೋಡಲ್ಲೇ 80 ಹೋಯ್ತಾ ಇದೆ. ಹಂಗೆ ಸ್ನೇಹಿತರೆ, ಸರಿ ಇವಾಗ ನಾವು ಡ್ರಾಪ್ ಪಿಕ್ ಎಲ್ಲ ಮಾಡೋಣ. ನೆಲಮಂಗಲ ಹತ್ರ ಬರ್ತಾ ಇದ್ದೆ ಸ್ನೇಹಿತರೆ. ನೆಲಮಂಗಲ ಹತ್ರ ಅದು ಫ್ಯಾಕ್ಟ್ರಿಗೋ ಏನಕ್ಕೋ ಬೆಂಕಿ ಎತ್ಕೊಂಡ್ಬಿಟ್ಟೈತೆ. ಇಲ್ಲಿ ಆಂಜನೇಯ ದೇವಸ್ಥಾನ ಇದೆಯಲ್ಲ, ಆಂಜನೇಯನ ದೇವಸ್ಥಾನ ಪಕ್ಕದಲ್ಲೇ ಬೆಂಕಿ ಎತ್ಕೊಂಡಿರೋದು. ಮೋಸ್ಟ್ಲಿ ಯಾವುದೋ ಫ್ಯಾಕ್ಟ್ರಿಗೆ ಪಾಪ. ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಸ್ನೇಹಿತರೆ. ಏನೇನಿತ್ತು ಫ್ಯಾಕ್ಟ್ರಿ ಒಳಗಡೆ, ಏನು ಕಥೆನೋ ತಗತಗ ಉರಿತಾ ಇದೆ. ಓನರ್ ಜೀವ ಹೆಂಗೆ ತಡ್ಕೊಬೇಕು ಹೇಳಿ ಸ್ನೇಹಿತರೆ. ಯಾವ ಥರ ತಡಿಬೋದು ಅವನು? ಆಸೆ ಪಟ್ಟು ಕಷ್ಟಪಟ್ಟು ಎಷ್ಟು ವರ್ಷದಿಂದ ಏನೇನು ಮಾಡಿರ್ತಾನೋ, ಹೆಂಗೆ ದುಡ್ಡು ಸಂಪಾದನೆ ಮಾಡಿ ಯಾವ್ಯಾವ ಥರ ಸೇವಿಂಗ್ಸ್ ಮಾಡಿ ಹೆಂಗೆ ಇಟ್ಟಿದ್ನೋ ಅಂಥದ್ದನ್ನೆಲ್ಲ ಮಾಡಿ ಒಂದು ಸೆಕೆಂಡ್ಗೆ ಬೆಂಕಿಯನ್ನು ಆವತ್ತಿಗೆ ಎಲ್ಲ ಹಿಂಗಾಗ್ಬಿಡೈತೆ ವಿಧಿ ನೋಡಿ. ಹಂಗಾಗಿ ಇಲ್ಲೂ ಟ್ರಾಫಿಕ್ ತುಂಬ ಆಗಿದೆ ನೆಲಮಂಗಲದಲ್ಲಿ. ಹೋಗ್ತಾ ಇದ್ದೀನಿ ಸ್ನೇಹಿತರೆ ಡ್ರಾಪ್ ಮಾಡೋಕ್ಕೆ. ಟೈಮ್ ಬಂದು ಆಗ 12 ಗಂಟೆ ಆಯ್ತಾ ಬಂತು. ಏನು ಮಾಡೋಕ್ಕಾಗಲ್ಲ. ಈ ಭಯಂಕರ ಟ್ರಾಫಿಕಲ್ಲಿ ನಾವು ಈಗ 12 ಗಂಟೆ ಮೇಲಾಗಿದೆ, ಹತ್ತತ್ರ 12:30 ಆಯ್ತಾ ಬಂತು. ಇಲ್ಲಿಂದ ನಾವು ನೆಲಮಂಗಲ ಮುಟ್ಟೋದೇ ಭಾರಿ ಲೇಟ್ ಅಂದ್ಕೊಳ್ಳಿ.
ಅಲ್ಲಿ ಬೆಂಕಿ ಶೂಟ್ ಹೋಗಿದ್ದಲ್ಲ ಅಲ್ಲಿ ತೋರಿಸಿ ಇಲ್ಲಿ ಬಂದ್ರೂ ಇನ್ನು ಇಲ್ಲೇ ಇದ್ದೀನಿ. ಇವಾಗ ಡ್ರಾಪ್ ಗೀಪ್ ಎಲ್ಲ ಮಾಡಿಬಿಟ್ಟು ಮತ್ತೆ ಮಂಗಳೂರು ಡ್ಯೂಟಿ ಇದೆ ನಾಳೆ ಬೆಳಿಗ್ಗೆ. ಓಕೆ ಸ್ನೇಹಿತರೆ, ಎಲ್ಲರಿಗೂ ಬಾಯ್. ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ